ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಆದಿಚುಂಚನಗಿರಿ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಭೈರವೈಕ್ಯ ಮಂದಿರವನ್ನ ಅವರು ಲೋಕಾರ್ಪಣೆಗೊಳಿಸೋದಕ್ಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಆದಿಚುಂಚನಗಿರಿ ಮಠದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಭೈರವೈಕ್ಯ ಮಂದಿರ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಈ ಮಂದಿರ ಬಾಲಗಂಗಾಧರನಾಥ ಶ್ರೀಗಳ ನೆನಪಿನಲ್ಲಿ ನಿರ್ಮಾಣ ಆಗಿರುವಂಥ ಮಂದಿರ. ಇದರ ಉದ್ಘಾಟನೆಗೆ ಪ್ರಧಾನಿ ಆಗಮಿಸ್ತಾ ಇರೋದು. ನಾಳೆ HAL ಏರ್ಪೋರ್ಟ್ ಇಂದ ಆದಿಚುಂಚನಗಿರಿಗೆ ಪ್ರಧಾನಿ ಪ್ರಯಾಣ ಬೆಳೆಸ್ತಾರೆ. ಕಾರ್ಯಕ್ರಮಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಠದ ವತಿಯಿಂದ ಮಾಡಿಕೊಳ್ಳಲಾಗಿದೆ. ಆದಿಚುಂಚನಗಿರಿ ಮಠಕ್ಕೆ ಇದೇ ಮೊದಲ ಬಾರಿ ಭೇಟಿ ಕೊಡ್ತಾ ಇರೋದು ಪ್ರಧಾನಿ. ಇನ್ನು ಪ್ರಧಾನಿಯನ್ನ ಸ್ವಾಗತಿಸೋ ಸಂದರ್ಭದಲ್ಲಿ ಅವರಿಗೆ ಮೈಸೂರು ಪೇಟ ತೊಡಿಸೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಆ ಪೇಟದ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಮೈಸೂರು ಪೇಟವನ್ನ ನಮ್ಮೂರು ಸೇವಾ ಸಂಸ್ಥೆ ಸಿದ್ಧಪಡಿಸಿದೆ. ನಮ್ಮೂರು ಅನ್ನುವಂಥ ಸೇವಾ ಸಂಸ್ಥೆ ಕಲಾವಿದ ನಂದನ್ ಎಂಬುವರು ಈ ಪೇಟವನ್ನು ಸಿದ್ಧಪಡಿಸಿರು. ವಿಶೇಷತೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಒಂದು ವಿಶೇಷತೆ. ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಪೇಟ ಬೇಕು ಅಂತಂದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಒಂದು ಪೇಟಗಳು ಮಾಡ್ಕೊಂಡು ಇದು ಮಾಡ್ತೀವಿ. ನಾಲ್ವಡಿಯವ್ರದ್ದು ಒಂದು ರೆಡ್ ಪೇಟ ಬೇಕು ಅಂತಂದಾಗ ನನಗೆ ನಿಜವಲ್ಲೂ ತುಂಬ ಖುಷಿ ಆಯಿತು. ನಾಲ್ವಡಿಯವ್ರದನ್ನು ನಿರ್ಮಲಾನಂದ ಸ್ವಾಮೀಜಿಯವರು ಮೋದಿಯವ್ರಿಗೆ ಹಾಕ್ತಾರೆ ಅಂತಂದರೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ. ಬನಾರಸ್ಸಲ್ಲಿ ಸಾಫ್ಟ್ ಸಿಲ್ಕು, ಯಾಕೆಂತಂದರೆ ಈಗ ಒಂದು ಪೇಟ ಮಾಡಬೇಕು ಅಂತಂದರೆ ಒಂದು ಬಟ್ಟೆ, ಆ ಬಟ್ಟೆಗೆ ತಕ್ಕಂತೆ ಬಾರ್ಡ್ರು. ಈಗ ಮೈಸೂರು ಲಾಂಛನ, ಗಂಡು ಬೇರುಂಡ, ಅದಕ್ಕೆ ಮುತ್ತುಗಳು, ಈ ಥರ ಎಲ್ಲ ಹಾಕಿ ಮಾಡಿದ್ದೀವಿ. ಒಂದು 5 ದಿನ ಟೈಮ್ ತಗೊಂಡಿದ್ದೆ. ಆಯಿತು, ಖುಷಿ ಆಗುತ್ತೆ. ಹಾಂ, ತುಂಬ ಖುಷಿ ಇದೆ ಸರ್. ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಈಗ ನಾವು ಮಾಡ್ತಾ ಇರ್ತೀವಿ, ಆದರೆ ಇದೇ ಥರ ಬೇಕು, ಮೋದಿಯವ್ರಿಗೆ ಬೇಕು ಅಂತಂದಾಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.